ಅನ್ನಿಲ್ಲ ನಾವು ಅನ್ನನೇ ಕಂಡರಲ್ಲ, ನಾವೆಲ್ಲ ಕರೆಂಟೇ ಕಂಡರಲ್ಲ. ಇವತ್ತು ತುಂಬ ಊಟ, ಒಂದು ಸೀಟ್ ಮನೆ, ಮಲಗೊಂದು ಜಾಗ, ಸತ್ತೋ ಕುಣಕ್ಕೊಂದು ಜಾಗ ಐತಿ. ಇದಕ್ಕಿಂತ ಹಿಂದೇನು ಬೇಕಯ್ಯ ಅಲ್ಲರ? ಅದಕ್ಕೆ ಹೇಳೋದು, ಎಲ್ಲೂ ಮೋಸ ಹೋಗ್ಬೇಡಿ, ಯಾರು ಮೋಸ ಮಾಡಬೇಡಿ. ಈಗ ಅಂಗವಿಕಲರು ಉದಾಹರಣೆ, ಈಗ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳುಗಳು ಹಂಗೆ ಮಾಡ್ತೀವಿ, ಹಿಂಗೆ ಮಾಡಿ ಸುಳ್ಳು ಹೇಳೋದು, ಮರಿ ಕಡಿತೀವಿ ಅನ್ನೋದು. ಮೊನ್ನೆ ಯಾರ ಬಂದರೆ 80,000 ದುಡ್ಡು 3 ಮರಿ ಕೇಳ್ತಾರಂತೆ. ಯಾಕೆ ಈ ದೇವ್ರನ್ನ ಸಿಕ್ಕೊಂಡು ಮೋಸ ಮಾಡೋದು, ಅನ್ಯಾಯ ಮಾಡೋದು? ಅದು ಯಾವತ್ತೂ ಶಾಶ್ವತ ಅಲ್ಲ. ಹೇಳಿ, ಹಿರಾಮಂಟನ ಹಾಕ್ತಾನೆ ಸಹಾಯ ಮಾಡೋಣ, ಏನು ಮಾಡ್ತೀರಾ? ಮಾಡೋಣ ಬೇಡ? ಹಿರಾಮಂಟನ ಹಾಕ್ತಾನೆ ಸಹಾಯ ಮಾಡೋಣ, ಯಾರ ಬಗ್ಗೆ ಮಾತಾಡದೇ ಇರೋಣ, ಯಾರ ಬಗ್ಗೆನೂ ಮಾತಾಡಬಾರ್ದು. ಹೇಳಿ, ನಿಜವಾದ ಪುಣ್ಯವಂತ ಯಾರಂದ್ರೆ, ನಿಜವಾದ ಅದೃಷ್ಟವಂತ ಯಾರಂದ್ರೆ ಕಂಡರ ಬಗ್ಗೆ ಮಾತಾಡಲೇಬಾರ್ದು. ಕಂಡವನೇ ಬಗ್ಗೆ ನೋಡ್ಬಾರ್ದು, ಅವನೇ ನಿಜವಾದ ಆರೋಗ್ಯವಂತ. ಅದಕ್ಕೆ ಉದಾಹರಣೆ ನಾನು ತುಂಬ ಶ್ರೀಮಂತ, ಅದೆಲ್ಲ ಹೆಂಗಿದ್ದೀವಿ ನೋಡಿ ಅರ್ಥಗಳು. ನಾವು ಇದ್ರಲ್ಲಿ ಯಾಕೆ ದೇವ್ರಿಗೆ ಸ್ಫೂರ್ತಿ ಒಂದು 10 ಗಂಟೆ ಒಂದೇ ಮನೆ ಇದ್ದೀವಿ, ನಾವು 8 ರೂಮ್ ಇದ್ದಾವೆ. ನಾವು ಒಂದೇ ಯಾರು ಹಾಸ್ಪಿಟ್ಲ್ ಕಾಯಿಲೆ, ಈ ಮಾತ್ರೆ, ಕೆಮ್ಮು ನೆಗಡೆ ಇವೆಲ್ಲ ಕಾಮನ್. ಇಂಜೆಕ್ಷನ್ ಮಾತ್ರೆ ಕಾರ್ಯಗಳಿಂದ ನಮ್ಮ ಹಚ್ಚಿ ನಾವು ದೇವ್ರು ಕೊಡ್ತಾ ಇದ್ದೀವಿ. ಯಾಕೊತ್ತಾ? ಅದು ತಲೆನೇ ಕೃಷ್ಣ ಎಲ್ಲ ಹೋಗ್ರಿ, ನನ್ನ ತಂಗಿ ಕೂತ್ಕೊಂಡ ಅಲ್ಲೇ ಮಂಕತ್ತೀನಿ ಬರ್ತಾರೆ. ಜಾಗ ನಂದ ತಂಗಿ ಅಲ್ಲ, ನಿಮ್ದೇ ಕೂತಾಳೆ ಅಲ್ಲ ಬಿಟ್ಟು ಕರೆಕ್ಟಾ? ನೋಡಿ ಶಾಶ್ವತ ಹೆಂಗ್ ಗೊತ್ತಾ ಇದೆ. ಅವನ ಎಷ್ಟೇ ಬಿಲ್ಡಿಂಗ್ ಕಟ್ಟಿರೋ ಬಿಲ್ಡಿಂಗ್ ಎಲ್ಲಿರ್ತೇಳಿ ನೆಲದ ಮೇಲೆ ಬಿಲ್ಡಿಂಗ್ ಇರೋದು, ಇದನ್ನು ತಿಳ್ಕೊಂಡಿರಿ ಕರೆಕ್ಟಾ? ಇದಾಗ ಮನೆ ಹೋಗ್ತೀರಿ, ಹಂಗೆ ಹಿಂದೇನು ಮಾಡಿದ್ರೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಇಷ್ಟೇ, ಕಂಡರ ಮನೆ ಹೆಣ್ಮಕ್ಳ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ಸಣ್ಣ ವಿಷಯಗಳು ಬೇಜಾರಾಗೋದೇನಂದ್ರೆ, ಉದಾಹರಣೆ ಹುಡುಗಿ ಆಯ ಕೆಲಸ ಮಾಡಕ್ಕೆ ಹೋಗುತ್ತಂತೆ, ಗಂಡಂಗೆ ಹಿಂಗೆ ಲಕೋಡಿ ಇತ್ತಂತೆ. ಏನು ಮಾಡೋದು? ಕೆಲ್ಸ್ಕೋಬೇಕಲ್ಲ, ಅಗಲತ್ ಕೆಲ್ಸ್ಕೋರು ಹುಡುಗಾಡಿಕೆ ಅಂತಾರಂತೆ, ರಾತ್ರಿ ಕೆಲಸ ಅಕ್ಕಪಕ್ಕ ಆಡ್ಕೊಂತಾರಂತೆ. ಯಾಕೆ ನಿಮ್ಮನೆ ಹೆಣ್ಮಕ್ಳು ಇಲ್ವಾ ಅಂತ ನಮ್ಗೆ ಆಸೆ ಇದೆ. ಆಮೇಲೆ ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ, ಕ್ಯಾನ್ಸರ್ ಶುಗರ್ ಇದೆ, BP ಇದೆ ಅಂತಕ್ಕಂಥವ್ರಿದ್ರೆ ಇದೇನು ಸಾವೇನ